ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರಿಗೂ ಕಾರ್ತಿಕ್ ಮಾಸದ ಹಬ್ಬದ ಆರ್ಥಿಕ ಶುಭಾಶಯಗಳು. ಲಾಸ್ಟ್ ಸೋಮವಾರ ಇದು. ನೀವುಗಳು ದೇವಸ್ಥಾನಲ್ಲಿ ಹೋಗಿ ದೀಪ ಹಚ್ಚಿದ್ದೀರಾ, ಮನೇಲೇ ಪೂಜೆ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಹೇಗೆ ಆಚರಿಸಿದ್ದೀನಿ ಅಂತ ನೀವು ಈ ವಿಡಿಯೋಲಿ ನೋಡ್ಬೋದು. ಸ್ಕಿಪ್ ಮಾಡಲಿಲ್ಲ, ವಾಚ್ ಮಾಡಿ. ಎಲ್ಲರಿಗೂ ಲಾಸ್ಟ್ ಕಾರ್ತಿಕ್ ಸೋಮವಾರದ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೆಗಳಲ್ಲೂ ಹೇಗೆ ಆಚರಿಸಿದ್ದೀರಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಏನಪ್ಪ ನನ್ನ ಮಗಳು ಕಾಣಿಸ್ಕೋತಾ ಇದ್ದಾಳೆ ವಿಡಿಯೋಲಿ ಅಂತ ಅಂದರೆ, ಅವಳಿಗೆ ಇವತ್ತು ನಾವು ಸ್ಕೂಲಿಗೆ ರಜಾ ಹಾಕ್ಸಿದ್ರಿ. ಅವಳ ಹೆಲ್ತ್ ಸ್ವಲ್ಪ ವೇರಿ ಇದೆ, ಗೊತ್ತಲ್ವ. ಈಗ ಒಂಚೂರು ಥಂಡಿಗಾಲದ್ದು ಇದರದ್ದು ಆಗಿದೆ ಅಲ್ವಾ. ಧನುರ್ಮಾಸನೇ ಬಂದಿಲ್ಲ, ಅಷ್ಟು ಬೇಗನೆ ಚಳಿ ಅನ್ನಂಗಿದೆ ಅಲ್ವಾ. ಹಂಗಾಗಿ ಇವತ್ತು ರಜಾ ತಗೊಳ್ಳಿ ಅಂದ್ಬಿಟ್ಟು ಅವಳಿಗೆ ನಾನು ಕಳಿಸ್ಲಿಲ್ಲ, ಹಾಗೆ ಮನೇಲೇ ಇಡ್ಸ್ಕೊಂಡಿದ್ದ ಹಾಗಿತ್ತು. ದಯವಿಟ್ಟು ಕ್ಷಮಿಸಿ. ಕಾರ್ತಿಕ್ ಸೋಮವಾರ ಆಗಿದೆ, ನನಗೂ ಗೊತ್ತಿದೆ. ಅದು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಲೇಟಾಗಿ. ಬೇರೆ ವಿಡಿಯೋಸ್ ಎಲ್ಲ ಇತ್ತಲ್ವ, ಹಾಗಾಗಿ ಅದನ್ನು ಹಾಕ್ತಾ ಬರ್ತಿದ್ನಲ್ಲ ವಿಡಿಯೋಸು, ಹಂಗಾಗಿ ಇದೊಂದು ಹಿಂದಾಗೋಯ್ತು. ಇವತ್ತು ಚೆಕ್ ಮಾಡೋವಾಗ ಅಯ್ಯೋ ನಾವು ಪೂಜೆ ಮಾಡಿದ್ದು ಜನಗಳಿಗೆ ತೋರಿಸ್ಲೇ ಇಲ್ಲ ಅಲ್ಲ, ಅವ್ರುಗಳು ಹೇಗೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋಸ್ ಎಲ್ಲ ಸಿಕ್ತು. ಸರಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇರೋದಾಗಿದೆ ನಾನು. ನಿಮ್ಮ ಮನೆಗಳಲ್ಲೂ ನೀವು ದೇವಸ್ಥಾನಕ್ಕೆ ಹೋಗಿ ಹಚ್ಚಿದ್ದೀರಾ, ದೀಪ ಯಾವ ಥರ ಹಚ್ಚಿದ್ದೀರಾ, ಬೆಲ್ಲದ ದೀಪನ ಯಾವ ಥರ ದೇವ್ರನ್ನ ನೆನೆಸ್ಕೊಂಡು ಯಾವ ರೂಪದಲ್ಲಿ ನಿಮ್ಮ ದೀಪ ಹಚ್ಚಿ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀರಾ, ಆಶೀರ್ವಾದ ತಗೊಳ್ತಿದ್ದೀರಾ, ಯಾವ ಥರ ಆಚರಣೆ ಇದೆ ಅಂತ ನನಗೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನನ್ನ ಮಗಳ ಮುಖ ನೋಡಿದ್ರೆ ಹುಷಾರು ತಪ್ಪಿರೋದು ಕಾಣ್ತಾ ಇದೆ. ನಮಗೂ ಬೇಜಾರಾಗಿಬಿಟ್ಟಿದೆ. ಅವಳಿಗೆ ಹೇಳಿದ ಮಾತೇ ಕೇಳಲ್ಲ, ಅದೇ ಆಗಿರೋದು. ಊಟ ಎಲ್ಲ ಸರಿಗೆ ತಿನ್ನಲ್ಲ. ಅದಕ್ಕೆ ಅವಳಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲ ಸಿಕ್ಕಲಿ ಅಂತ ಅವಳನ್ನ ಕೂರಿಸ್ಕೊಂಡು ಅವಳಿಗೂ ಹೇಳ್ಕೊಡ್ತಾ ಮುಖಾಂತರ ಮಾಡ್ತಾ ಇರೋದು ಆಗಿದೆ. ನಾನು ಎಲ್ಲನೂ ಹಬ್ಬಗಳ ಅವಳ ಜೊತೆನೇ ನಾನು ಆಚರಣೆ ಮಾಡ್ತಾ ಇರೋದು ಆಗಿದೆ. ಅವಳಿಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ, ಯಾಕಂದರೆ ಅವರು ತಂದೆಯವರು ಮನೇಲೇ ಹೋಮ ಅದು ಇದು ಎಲ್ಲ ಮಾಡ್ತಾರಲ್ಲ, ನೋಡಿದ್ದಾಳಲ್ಲ. ಹಂಗಾಗಿ ಇವಳೊಂದು ಸ್ವಲ್ಪ ಇನ್ನೂ ದೊಡ್ಡವಳು ಆಗಬೇಕು, ಆ ವಿದ್ಯೆದೆಲ್ಲ ಹೇಳ್ಕೊಡೋದಕ್ಕೆ ಅಂತ ಸುಮ್ಮನೆ ಇದ್ದಾರೆ ಅವ್ರ ತಂದೆ. ನಾನು ಮಾಡಿ ದೀಪ ಹಚ್ಚಿ ಆಮೇಲೆ ದೇವ್ರ ಮನೆ ನೋಡೋವಾಗ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ, ಎಲ್ಲ ದೇವತೆಗಳು ಎಲ್ಲರೂ ನನ್ನ ಮನೇಲೇ, ನನ್ನ ದೇವ್ರ ಮನೇಲೇ ಕೂತಿದ್ದಾರೆ ಅನ್ನೋಷ್ಟು ನನಗೆ ಸಂತೋಷ ಆಗ್ತಾಯಿತ್ತು. ದೇವ್ರಿಗೂ ಶಿವ ಮಂಜುನಾಥ ಸ್ವಾಮಿಗೂ ಇಷ್ಟ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಪ್ಪ ದೇವ್ರ ಮನೆ ಅಂತ ನನಗೆ ತುಂಬ ಖುಷಿಯಾಗಿ ನಾನು ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದ್ದಾಗಿತ್ತು. ಈ ಸಲ ತುಂಬ ಖುಷಿ ಆಯಿತು. ಅದೇನೇ ಏನು ಬೇಜಾರಂದರೆ ಮಗಳದ್ದು ಅವಾಗವಾಗ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನಾನು ಫಸ್ಟ್ ಸೋಮವಾರ ಕಾರ್ತಿಕ್ ಸೋಮವಾರ ಮಾಡಿದೆ, ತಿರ್ಗಾ ಲಾಸ್ಟ್ ಕಾರ್ತಿಕ್ ಸೋಮವಾರ ಅಂತ ಮಾಡ್ತಾ ಇರೋದು ಆಗಿದೆ. ಫಸ್ಟಲ್ಲೂ ಮನೇಲಿ ಹಾಗೆ ನಾನು ಸುಮ್ಮನೆ ಪೂಜೆ ಮಾಡಿದ್ದು. ನೀವು ನೋಡಲಿಲ್ಲ ಅಂದರೆ ಆ ವಿಡಿಯೋನ ಮಿಸ್ ಮಾಡಲಿಲ್ಲ, ನೋಡಿ. ಈ ಲಾಸ್ಟ್ ಕಾರ್ತಿಕ್ ಸೋಮವಾರದಲ್ಲಿ ನಾನು ಏನು ಮಾಡಿದೆ ಅಂದರೆ, ಅದು ನಾನು ಹಚ್ಚಬೇಕು ಅಂತ ಇತ್ತು ದೀಪದ ಇದರದ್ದು. ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲೋ ಎಷ್ಟೋ ಜನ ಹಚ್ಬಿಟ್ಟಿರ್ತಾರೆ, ಅಲ್ಲೋಗಿ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಹಚ್ಚಿ ಬರೋದಕ್ಕಿಂತ ನನ್ನ ಮನೇಲೇ ಹಚ್ಚೋಣ ಅಂದ್ಬಿಟ್ಟು ನಾನು ಎಲ್ಲನೂ ಪ್ರಿಪ್ರೇಷನ್ ಮನೇಲೇ ಇದರದ್ದು ಮಾಡಿ ಎಲ್ಲ ದೇವರಿಗೆ ತುಪ್ಪದಲ್ಲೇ ಹಚ್ಬೇಕಲ್ವ. ಆದರೆ ಅಷ್ಟೊಂದು ತುಪ್ಪದ ಬೇಕು ಅಂದರೆ 1 kg ಮೇಲೆ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ತುಪ್ಪದ್ದು ಮತ್ತು ಎಣ್ಣೆ ಜಾಸ್ತಿ ಹಾಕಿ ದೀಪ ಹಚ್ಚಿ ಆ ದೇವರ ಮನೆ ಮಾಡಿದ್ದ ಅಲಂಕಾರದ್ದು ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ನೀವುಗಳು ಹೇಗೆ ಆಚರಿಸಿದ್ದೀರಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋನ. ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲ ಕ್ಷೇಮವಾಗಿರಿ. ಸ್ಟೇ ಟ್ಯೂನ್. ಕ್ಷೇಮವಾಗಿರ್ತೀರಾ ಅಂತ ಭಾವಿಸಿದ್ದೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.